ಧ್ವನಿವರ್ಧಕ ಶಾಮಿಯಾನ ಕಾರ್ಯಕ್ರಮಕ್ಕೆ ಅತ್ಯವಶ್ಯಕ. ತಾಲೂಕಿನ ವಿದ್ಯುತ್ ದೀಪ ಅಲಂಕಾರ ಹಾಗೂ ಶಾಮಿಯಾನ ಧ್ವನಿವರ್ಧಕ ಸಂಘದಿಂದ 11ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನ ನಗರದ ಮಹದೇಶ್ವರ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಂಜುನಾಥ್ ಅವರು 1983ರಿಂದ ನಾನು ಕೂಡ ಶಾಮಿಯಾನ್ ಮಾಡಿದ್ದು ಈಗಲೂ ಇದೆ. ಆದರೆ ಶಾಮಿಯಾನ್ ಹಾಕುವವರು ಒಂದೇ ಬೆಲೆ ನಿಗದಿ ಮಾಡಬೇಕು. ಏಕೆಂದರೆ ಶಾಮಿಯಾನ ಧ್ವನಿವರ್ಧಕ ಹಾಕುವಾಗ ಎಷ್ಟು ಕಷ್ಟ ಅಂತ ನಾನು ಹಾಕಲಿಕ್ಕೆ ಹೋಗಿ ಕಷ್ಟ ಅನುಭವಿಸಿದ್ದೇನೆ. ಕೆಲಸದ ಹುಡುಗರು ಸಿಗೋದು ಕಷ್ಟ. ಸರಿಯಾದ ವೇಳೆಯಲ್ಲಿ ಸಂಘದಲ್ಲಿರುವ ಎಲ್ಲಾ ಸದಸ್ಯರಿಗೂ ಶಾಮಿಯಾನ ಧ್ವನಿವರ್ಧಕ ಅಳವಡಿಸಿದ್ರೆ ಸರಿಯಾದ ಸಂಭಾವನೆ ಸಿಗುತ್ತಿಲ್ಲ. ಎಲ್ಲರಿಗೂ ಸರಿಯಾದ ಸಂಭಾವನೆ ಸಿಗಬೇಕು ಎಂದರು. ಬ್ಯೂರೋ ರಿಪೋರ್ಟ್ ಇಡಿ ಜಯಶಂಕರ್, ಪ್ರಜಾಪವರ್ ಟಿವಿ, ನಂಜನಗೂಡು. ಶಾಮಿಯಾನಲ್ಲಿ ಇವತ್ತು ಮಾನವ ಶಾಮಿಯಾನಲ್ಲಿ ಅಂತೇಳಿ ನಂಜನಗೂಡಿನ ನನ್ನ ಹೆಸರಲ್ಲಿದೆ. ನಾವು ಈಗ ಮೆಂಬರ್ ಇರಬೇಕು ಅಂತೇಳಿ ಇರಬೇಕು. ಹಿಂದೆ ನನ್ನನ್ನ ಶಿವಕುಮಾರ್ ಶಿವಕುಮಾರ್ ಅವರು ಅಧ್ಯಕ್ಷ ಪ್ರತಿ ಸಭೆಯಲ್ಲೂ ಕೂಡ ನನ್ನನ್ನು ಕರೆಸಿ ನನಗೆ ಮಾತಾಡ್ತಾ ಇದ್ರು. ಈ ಸಂಘ ಸಂಸ್ಥೆಗಳ ವಾರ್ಷಿಕ ಸಭೆಯಲ್ಲಿ ಇವತ್ತು ಬರ್ತಾ ಇದ್ದಾರೆ. ನಿಜವಾಗ್ಲೂ ಇಂಥ ಸಂಘ ಸಂಸ್ಥೆಗಳು ಇರಬೇಕು. ಯಾಕೆಂದ್ರೆ ಇವತ್ತು ಕಾಂಪಿಟೇಷನ್ ಬಿಸ್ನೆಸ್ ಆಗ್ತಾ ಇದೆ. ದೀಪ ಅಲಂಕಾರ ಶಾಮಿಯಾನ ಒಂದು ನಿಘಂಟನ್ನು ಮಾಡ್ಕೊಬೇಕು. ಇವತ್ತು ಯಾವುದೇ ಯಾರೇ 25 5 ರೂಪಾಯಿ ಕೊಡ್ತೀನಿ ಅಂದ್ರೆ ನಾನು 4 ರೂಪಾಯಿ ಕೊಡ್ತೀನಿ. ಈ ತರ ಒಂದು ಕೊಡುವುದು ಅಂತೇಳಿ ನಮ್ದಾದ ಒಂದು ಮನವಿ. ಏಕೆ ಸಂಘ ಅಧ್ಯಕ್ಷರಿಗೆ ಒಂದು ತಾಲೂಕಲ್ಲಿ ನಗರ ಪ್ರದೇಶದಲ್ಲಿ ಒಂದಿಷ್ಟು ಚೇರ್ ಇಷ್ಟು, ಟೇಬಲ್ ಇಷ್ಟು, ಶಾಮಿಯಾನ ಇಷ್ಟು ಅದೇನು ಮಾಡುವಾಗ ಇವತ್ತು ಆಟೋಗಳು ಸಿಗೋದು ಬಹಳ ಕಷ್ಟ ಇದೆ. ಯಾಕೆಂದ್ರೆ ನಾವು ಕೂಡ ನಾನು ಹೊಸ ಶಾಮಿಯಾನ ಹೊಡೆದಾಗ ನಾನು ಶಾಮಿಯಾನಕ್ಕೆ ಹೋದ್ರೆ ನಾನು ಶಾಮಿಯಾನಕ್ಕೆ ಟೇಬಲ್ ಹಾಕಿ ಚೇರ್ ಅನುಭವ ನನಗಿದೆ. ಯಾಕೆಂದ್ರೆ ಒಂದೊಂದು ಶಾಮಿಯಾನಕ್ಕೆ ನೋಡ್ಕೊಳ್ಳೋದಕ್ಕೆ ಬಡ್ಕೊಳ್ಬೋದು, ದುಡ್ಡು ಹಾಕ್ಬೋದು. ಆದ್ರೆ ಆ ಒಂದು ಕಷ್ಟ ಇದೆಯಲ್ಲ ಹಾಕೋದು ಅವ್ರಿಗೆ ಗೊತ್ತು. ಅದಕ್ಕೆ ನೀವು ಇವತ್ತು ನಿಜವಾಗ್ಲೂ ಇವೆಲ್ಲ ವಿದ್ಯುತ್ ದೀಪ ಅಲಂಕಾರ ಇವೆಲ್ಲ ಅಲಂಕಾರಗಳಿಂದ ಯಾವುದೇ ಒಂದು ಚೌಟ್ರಿಗಾಗಲಿ ಒಂದು ಇದಕ್ಕೆ ಬೈಕ್ ಇಲ್ಲ ಅಂದ್ರೆ ಅದು ಅರ್ಥಪೂರ್ಣವೇ ಇಲ್ಲ ಫಂಕ್ಷನ್. ನಾವು ಕಷ್ಟಪಟ್ಟು ಆಗಿರ್ತೀವಿ, ಅದು ತಕ್ಕಂತೆ ಇವತ್ತು ನಮ್ಗೆ ಸಂಭಾವನೆಗಳು ಬರ್ತಾ ಇಲ್ಲ ಸರಿಯಾಗಿ. ಆದ್ರಿಂದ ಇದು ನಾವು ಸಂಘದವರು ಬಹಳ ಅಚ್ಚುಕಟ್ಟಾಗಿ ಆಗಿಂದ ಕೂಡ ಈ ಸಂಸ್ಥೆ ಉಳಿಸ್ಕೊಂಡು ಬರ್ತಾ ಇದ್ರಿ. ಇವತ್ತು ಸ್ವಾಮಿಗಳ ನಿವೇಶನದಲ್ಲಿ ಇವತ್ತು ನನ್ನ ಕರೆಸಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಮಾತು ಮುಗಿಸ್ತಿದ್ದೆ. ಜೈ